ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ವಿಜಯಕ್ಕನೇ ಫೋನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರೆದ್ರು. ಅದಕ್ಕೆ ಹೋಗ್ತಿದ್ದೆ. ಮಯೂರಿ, ನಿನ್ಗೆ ಎಷ್ಟು ಸಲ ಹೇಳ್ತೀನಿ, ನೀನ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಂಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಂತ. ನೀನ್ ನನ್ ಮಾತೇ ಕೇಳೋದಿಲ್ವಲ್ಲ. ಈಗ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಏನಿದೆ? ಅದು ನಾನಾಗ್ ಹೋಗ್ಬೇಕು ಅಂತ ಏನ್ ಅನ್ಕೊಂಡಿದ್ದಲ್ಲ. ಅವರ ಕರೆದಾಗ ಹೋಗದೆ ಇದ್ರೆ ತಪ್ಪಾಗತ್ತೆ ಅಲ್ವಾ, ಅದಕ್ಕೆ ಒಪ್ಕೊಂಡೆ. ಹಾಗಾದ್ರೆ ನಾಳೆ ಅವಳು ಇನ್ನೊಂದ ಹೇಳ್ತಾಳೆ, ಅದು ಮಾಡ್ತೀಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನನಗ್ ಸರಿ ಅಂತ ಅನ್ಸಿದ್ರೆ ಅವ್ರ ಮಾತನ್ನ ಕೇಳ್ತೀನಿ. ನೋಡು, ಈಗಿನ ಕಾಲದಲ್ಲಿ ಯಾರನ್ನು ನಂಬೋದಕ್ಕಾಗಲ್ಲ. ಅಷ್ಟು ಸುಲಭವಾಗಿ ಯಾರನ್ನು ಹಚ್ಕೊಳಕ್ಕೂ ಹೋಗ್ಬಾರ್ದು. ಈಗ ತಾರಕ್ ನಾವು ಊರು ಕರ್ಕೊಂಡು ಹೋಗಿದ್ದಕ್ಕೆ ಏನಾಯ್ತು ಹೇಳು? ನೀನ್ ನಂಬಿದ ಜನಗಳೇ ಅವನಿಗೆ ಚಾಕು ಹಾಕಿದ್ರು. ಆಮೇಲೆ ಎಷ್ಟೆಲ್ಲ ಅನಾಹುತ ಆಯ್ತು ಅಂತ ನೀನೇ ನೋಡುದಿಲ್ಲ. ಗೊತ್ತಿದೆ ಮೇಡಮ್ ಅವ್ರೆ, ಆದ್ರೆ ಚಿಕ್ಕ ಯಜಮಾನ್ರನ್ನ ನಾನಾಗೆ ಊರಿಗೆ ಕರ್ಕೊಂಡು ಹೋಗಿಲ್ಲ. ಅವ್ರ ಜೊತೆ ಜಗಳ ಆಡು ಅಂತ ನಾನು ಹೇಳಿಲ್ಲ. ನೀನ್ ಹೇಳ್ದೆ ಇರ್ಬೋದು, ಆದ್ರೆ ಅವ್ನ್ ನಿನ್ ಜೊತೆ ಹೊರಗಡೆ ಬಂದಿದ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ನೀನೀಗ ಹೊರಗಡೆ ಹೋಗೋದು, ನಿಂಗೆ ಏನಾದ್ರೂ ಆಗೋದು ಯಾಕೆ? ನಾವು ಮನೆಯವರೆಲ್ಲ ನಿಂಗ್ ಸಂತೋಷವಾಗಿರೋದು ಇಷ್ಟ ಇಲ್ವಾ? ಅಯ್ಯೋ, ನಾನು ಯಾರ ಸಂತೋಷನೂ ಕಿತ್ಕೊಳ್ಳೋದಿಲ್ಲ ಮೇಡಮ್ ಅವರೇ. ಎಲ್ರಿಗೂ ಒಳ್ಳೇದೇ ಆಗ್ಬೇಕು ಅಂತ ಬಯಸ್ತೀನಿ. ನೀನು ನಮ್ ಸಂತೋಷನ ಬಯಸೋದೇ ಆದ್ರೆ ನೀನು ವಿಜಯ್ ಜೊತೆ ಹೋಗ್ಬಾರ್ದು. ಮೇಡಮ್ ಅವರೇ, ಇದೊಂದ್ಸಲ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅವ್ರು ಬಂದು ಕಾಯ್ತಾ ಇದ್ದಾರೆ. ಅವ್ರನ್ನ ಇಲ್ಲಿವರೆಗೂ ಕರೆಸಿ ಹೋಗದೆ ಹೋದ್ರೆ ಚೆನ್ನಾಗಿರಲ್ಲ. ಇದೊಂದ್ಸಲ ಹೋಗಿ ಬಂದ್ಬಿಡ್ತೀನಿ ಮೇಡಮ್ ಅವರೇ. ನನ್ನ ಪರ್ಮಿಷನ್ ಇಲ್ಲದೆ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ. ನಿನಗೆ ಹೇಳಿದ್ದು, ನೀನ್ ಎಲ್ಲೂ ಹೋಗೋದು ಬೇಡ, ಹೋಗೊಳಗೆ. ಮೇಡಮ್ ಅವರೇ, ಇದು ಒಂದ್ಸಲ ಹೋಗಿ ಬಂದ್ಬಿಡ್ತೀನಿ. ಮುಂದಿನ ಸಲ ನಿಮಗೆ ಹೇಳಿನೇ ಹೋಗ್ತೀನಿ. ಮನೆ ಹತ್ರಕ್ಕೆ ಕರೆಸಿ ಇವಾಗ ಹೋಗದೆ ಹೋದ್ರೆ ತಪ್ಪಾಗತ್ತೆ ಅಲ್ವಾ? ಹಾಗಾದ್ರೆ ನೀ ನಮ್ಮ ಮಾತ್ ಮೀರಿ ಹೊರಗಡೆ ಹೋದ್ರೆ ಅದ್ ತಪ್ಪಾಗಲ್ವಾ? ಅಯ್ಯೋ, ಹಾಗಲ್ಲ ಮೇಡಮ್ ಅವರೇ, ಇದೊಂದ್ಸಲ ಹೇಳಿದ್ರೆ ಹೇಳ್ಬೇಡ ಮಯೂರಿ, ಒಳಗ್ ಹೋಗು. ಅಲ್ಲ, ಅವರು ಕೆಳಗಡೆ. ಯಾಕೆ ಅವಳು ಹೋಗ್ಬಾರ್ದು? ನಿಮ್ಮನ್ನೇ ಕೇಳ್ತಾ ಇರೋದು, ಅವಳು ಯಾಕೆ ಹೋಗ್ಬಾರ್ದು? ಡ್ಯಾಡ್, ಅವಳು ಹೊರಗೋದ್ರೆ ತೊಂದರೆ ಆಗುತ್ತೇನೋ ಅಂತ ಹಾಗೆ ಹೇಳ್ದೆ. ತೊಂದರೆ ಆಗೋದಕ್ಕೆ ಅವಳು ಒಬ್ಳೆ ಹೋಗ್ತಿಲ್ವಲ್ಲ. ವಿಜಯ್ ಜೊತೆ ತಾನೇ ಹೋಗ್ತಿರೋದು. ಹಾಗಾಗಿ ಯಾವ ಸಮಸ್ಯೆನೂ ಆಗಲ್ಲ. ಅದು ಅಲ್ಲದೆ ಅವಳು ಹೋಗ್ತಿರೋದು ದೇವಸ್ಥಾನಕ್ಕೆ. ಹೋಗ್ಬರ್ಲಿ ಬಿಡು. ಏನ್ 24 ಗಂಟೆ ಮನೇಲೇ ಇರಬೇಕಾ?
ಹಾಗಲ್ಲ ಡ್ಯಾಡ್, ಈಗಷ್ಟೇ ಅಷ್ಟೊಂದು ಸಮಸ್ಯೆ ಆಗಿದೆ. ಇವಳು ಹೊರಗೋಗಿ ಇನ್ನೇನಾದ್ರೂ ಆಗದ್ ಬೇಡ ಅಂತ ಹಾಗೆ ಹೇಳ್ದೆ. ಮೊದ್ಲು ಸಮಸ್ಯೆ ಆಗತ್ತೆ ಅನ್ನೋ ಮನಸ್ಥಿತಿನ ಬದಲಾಯಿಸ್ಕೋ ಸಮಂತ. ಆಗ ಯಾವ ಸಮಸ್ಯೆನೂ ಇರೋದಿಲ್ಲ. ನಿನ್ನೊಳಗೆ ಸಮಸ್ಯೆ ಇಟ್ಕೊಂಡು ಅವಳಿಗೆ ಸಮಸ್ಯೆ ಮಾಡ್ಬೇಡ. ಮಯೂರಿ, ಈ ಹೋಗ್ಬಾಮ. ಹೋಗಮ್ಮ. ಇನ್ನೊಂದ್ಸಾರಿ ಅವಳು ಏನಾದ್ರೂ ಹೋಗ್ಬೇಕಾದ್ರೆ ಬೇಡ ಅಂತ ಹೇಳಿದ್ರೆ ನಾನು ಸುಮ್ಮನಿರೋದಿಲ್ಲ. ಅವಳು ನಿಮ್ಮ ಹಾಗೆ ಒಂದು ಹೆಣ್ಣು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅವಳಿಗೂ ಮನಸ್ಸಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹೀಗೆಲ್ಲ ನಡ್ಕೊಂಡು ಅವಳಿಗೆ ಈ ಅರಮನೆನ ಸೆರೆಮನೆ ಅನ್ನೋ ಹಾಗೆ ಮಾಡಬೇಡಿ. ಇದೇನಿದೆಯೋಳು ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ವಾ? ಮಯೂರಿ, ಏನಕ್ಕೆ ಇಷ್ಟೊತ್ತಾಯ್ತು? ಅದು ಅದು ಅಕ್ಕ, ಅದೆಲ್ಲ ಇರ್ಲಿ, ಬನ್ನಿ ಹೋಗೋಣ. ಸರಿ ಬಾ. ಲವ್, ನಾವಿಬ್ರೇನೋ ದೇವಸ್ಥಾನಕ್ಕೆ ಬಂದ್ವಿ, ಓಕೆ. ಆದ್ರೆ ನನ್ನ ಹೆಂಡತಿಯಿಂದ ನಿನ್ನ ಹೆಂಡತಿಗೆ ಫೋನ್ ಮಾಡಿಸಿ ಅವ್ರನ್ನ ಇಲ್ಲಿ ಕರ್ಸ್ಕೊತಾ ಇದೆಯಲ್ಲ, ಯಾಕೆ? ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇದೆ. ಆಹಾ, ಈಡ್ಗೈ ತುಂಬಾ ಹೊಡಿತಾರಂತೆ. ಓಹೋ, ಓಕೆ. ಅದನ್ನ ಆಯ್ಕೊಂಡು ಹೋಗೋದಕ್ಕೆ 4 ಜನ ಬೇಕು ಅಂದಿದ್ರು. ಅದಕ್ಕೆ ನಾವು 4 ಜನ ಕರ್ಸ್ಕೊತೀವಿ. ಜೋಕಾ? ಮತ್ತಿನ್ನೇನು, ನಾನೇನಾದ್ರೂ ಹೇಳ್ತೀನಿ ಮಾಡ್ತೀನಿ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ, ಉದ್ದೇಶ ಇರುತ್ತೆ. ಎಸ್ಪೆಷಲಿ ಒಳ್ಳೆ ಉದ್ದೇಶ ಇರುತ್ತೆ. ಸರಿನಪ್ಪ, ನಿನ್ನ ಮಾತು ನಾನು ಯಾವಾಗ ತಾನೇ ಒಪ್ಕೊಂಡಿಲ್ಲ ಹೇಳು. ಅಲ್ಲ, ನೀನ್ ಏನ್ ಮಾಡಕ್ ಹೊರಟಿದ್ಯಾ ಅಂತ ಹೇಳಿದ್ರೆ ನಾನು ಏನಾದ್ರೂ ಮಾಡ್ಬೋದಾ ಅಂತ.